ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೇನಾದರೂ ಕರ್ನಾಟಕದಲ್ಲಿ, ಅದರಲ್ಲೂ ಗದಗ ಜಿಲ್ಲೆಯಲ್ಲಿ ಒಂದು ಉತ್ತಮ ಸರ್ಕಾರಿ ಕೆಲಸದ ಹುಡುಕಾಟದಲ್ಲಿದ್ದರೆ ಈ ವಿಡಿಯೋ ನಿಮಗಾಗಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗದಗ ಅಂದರೆ WCD ಮೀನ್ಸ್ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಗದಗ 2026ನೇ ಸಾಲಿನಲ್ಲಿ ಅಧಿಕೃತ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದೆ. ಗದಗ ಜಿಲ್ಲೆಯಾದ್ಯಂತ ಖಾಲಿ ಇರುವ ಒಟ್ಟು 168 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿಯ ಸಹಾಯಕಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ. ಈ 10 ನಿಮಿಷದ ವಿಡಿಯೋದಲ್ಲಿ ನಾವು ತಾಲೂಕು ವೈಸ್ ಹುದ್ದೆಗಳ ವಿವರ, ಯಾರೆಲ್ಲ ಅರ್ಜಿ ಹಾಕಬಹುದು, ವಯೋಮಿತಿ ಏನು ಮತ್ತು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸರಿಯಾದ ವಿಧಾನ ಯಾವುದು ಅನ್ನುವುದನ್ನು ಹಂತ ಹಂತವಾಗಿ ನೋಡೋಣ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಶುರು ಮಾಡೋಣ. ವಿಡಿಯೋವನ್ನು ಶುರು ಮಾಡಲು ಮೊದಲು ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಮೊದಲನೇದಾಗಿ ಈ 168 ಹುದ್ದೆಗಳು ಗದಗ ಜಿಲ್ಲೆಯ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟಿವೆ ಅಂತ ನೋಡಿಕೊಂಡು ಬರೋಣ. ನಿಮ್ಮ ತಾಲೂಕಿಗೆ ಅನುಗುಣವಾಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಶಿರಹಟ್ಟಿ ತಾಲೂಕು, ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು 8 ಇದ್ದರೆ ಸಹಾಯಕಿ ಹುದ್ದೆಗಳು 21 ಇವೆ. ನರಗುಂದ ತಾಲೂಕು, ಕಾರ್ಯಕರ್ತೆ ಹುದ್ದೆ 5 ಮತ್ತು ಸಹಾಯಕಿ ಹುದ್ದೆಗಳು 20 ಇವೆ. ರೋಣ ತಾಲೂಕು, ಇಲ್ಲಿ ಕಾರ್ಯಕರ್ತೆ ಹುದ್ದೆ 9 ಇದ್ದರೆ ಸಹಾಯಕಿ ಹುದ್ದೆಗಳು 27 ಇವೆ. ಮುಂಡರಗಿ ತಾಲೂಕು, ಕಾರ್ಯಕರ್ತೆ ಹುದ್ದೆ 8 ಮತ್ತು ಸಹಾಯಕಿ ಹುದ್ದೆಗಳು 22 ಇವೆ. ಗದಗ ತಾಲೂಕು, ಇಲ್ಲಿ ಕಾರ್ಯಕರ್ತೆ ಹುದ್ದೆ 7 ಇದೆ, ಆದರೆ ಸಹಾಯಕಿ ಹುದ್ದೆಗಳು ಬರೋಬ್ಬರಿ ಅತ್ಯಧಿಕ ಅಂದರೆ 41 ಇವೆ. ನಿಮ್ಮ ತಾಲೂಕಿನಲ್ಲಿ ಎಷ್ಟು ಹುದ್ದೆಗಳಿವೆ ಅಂತ ನಿಖರವಾಗಿ ನೋಡಿಕೊಂಡು ಪ್ಲಾನ್ ಮಾಡಿ. ಬೇಕಿದ್ದರೆ ಸ್ಕ್ರೀನನ್ನು ಒಂದು ಸರಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಈಗ ಈ ಕೆಲಸಕ್ಕೆ ಅರ್ಜಿ ಹಾಕಲು ಇರಬೇಕಾದ ಅರ್ಹತೆಗಳನ್ನು ಹಂತ ಹಂತವಾಗಿ ನೋಡೋಣ. ಇದರ ಕಂಡೀಷನ್ ತುಂಬ ಸರಳವಾಗಿದೆ. ಮೊದಲನೇದಾಗಿ ವಿದ್ಯಾರ್ಹತೆ. ನೀವು ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿ ಯಾವ ಹುದ್ದೆಗೆ ಅರ್ಜಿ ಹಾಕಬೇಕು ಅಂತಿದ್ದೀರೋ ಮಾನ್ಯತೆ ಪಡೆದು ಬೋರ್ಡ್ ಅಥವಾ ವಿಶ್ವವಿದ್ಯಾಲಯದಿಂದ 10ನೇ ತರಗತಿ ಅಥವಾ SSLC ಪಾಸ್ ಆಗಿರಲೇಬೇಕು. SSLC ಮುಗಿಸಿದವರಿಗೆ ಇದೊಂದು ಸುವರ್ಣ ಅವಕಾಶ. ಎರಡನೇದಾಗಿ ವಯೋಮಿತಿ. ಅಧಿಸೂಚನೆಯ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ತುಂಬಿರಲೇಬೇಕು. ಹಾಗೆಯೇ ಗರಿಷ್ಠ ವಯೋಮಿತಿ 35 ವರ್ಷ ಮೀರಿರಬಾರದು. ಒಂದು ವೇಳೆ ನೀವು 35 ವರ್ಷಕ್ಕಿಂತ ಸ್ವಲ್ಪ ಮೇಲ್ಪಟ್ಟವರಾಗಿದ್ದರೆ ಚಿಂತೆ ಮಾಡಬೇಡಿ. ಸರ್ಕಾರದ ನಿಯಮಗಳ ಪ್ರಕಾರ ಮತ್ತು ಮೀಸಲಾತಿ ಅನ್ವಯ ಅರ್ಹ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. ಇದನ್ನು ನೀವು ಅಧಿಕೃತ PDFನಲ್ಲಿ ಮತ್ತೊಮ್ಮೆ ಪರಿಶೀಲಿಸಬಹುದು. ಈಗ ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಈ ನೇಮಕಾತಿ ಪ್ರಕ್ರಿಯೆ ಆಫ್ಲೈನ್ ಮೂಲಕ ನಡೆಯುತ್ತದೆ. ಅಂದರೆ ನೀವು ಆನ್ಲೈನ್ ಫಾರ್ಮ್ ತುಂಬುವಂತಿಲ್ಲ. ನಿಮ್ಮ ಅರ್ಜಿ ರಿಜೆಕ್ಟ್ ಆಗಬಾರದು. ಅಂದರೆ ಈ ಹಂತಗಳನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಮೊದಲನೆಯ ಹಂತ, ಇಲಾಖೆಯ ಅಧಿಕೃತ ಲಿಂಕ್ನಿಂದ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿ ಸಂಪೂರ್ಣವಾಗಿ ಓದಿ. ನೀವು ಅರ್ಹರಿದ್ದೀರಾ ಅಂತ ಕನ್ಫರ್ಮ್ ಮಾಡಿಕೊಳ್ಳಿ. ಎರಡನೆಯ ಹಂತ, ನಿಮ್ಮ ಬಳಿ ಚಾಲ್ತಿಯಲ್ಲಿರುವ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಇರಲಿ. ಜೊತೆಗೆ ನಿಮ್ಮ ದಾಖಲೆಗಳಾದ ID ಪ್ರೂಫ್, ವಯಸ್ಸಿನ ಪ್ರಮಾಣಪತ್ರ, ವಿದ್ಯಾರ್ಹತೆಯ ಮಾರ್ಕ್ಸ್ ಕಾರ್ಡ್, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ರೆಸ್ಯೂಮ್ಗಳ ಜೆರಾಕ್ಸ್ ಪ್ರತಿಗಳ ಮೇಲೆ ನಿಮ್ಮ ಸಹಿ ಅಂದರೆ ಸೆಲ್ಫ್ ಅಟೆಸ್ಟೆಡ್ ಮಾಡಿ ಸಿದ್ಧವಾಗಿಟ್ಟುಕೊಳ್ಳಿ. ನಿಗದಿಪಡಿಸಿದ ಫಾರ್ಮ್ಯಾಟ್ನಲ್ಲಿರುವ ಅರ್ಜಿ ನಮೂನೆಯನ್ನು ಪ್ರಿಂಟ್ ತೆಗೆದುಕೊಂಡು ಯಾವುದೇ ತಪ್ಪಿಲ್ಲದಂತೆ ಕೈಯಾರೆ ಭರ್ತಿ ಮಾಡಿ.
ಸ್ಪೆಲ್ಲಿಂಗ್ಗಳು ಮತ್ತು ಡೇಟಾಗಳನ್ನು ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳಿ. ನಿಮ್ಮ ಕೆಟಗರಿ ಏನಾದರೂ ಅರ್ಜಿ ಶುಲ್ಕ ಇದ್ದರೆ ನೋಟಿಫಿಕೇಷನ್ನಲ್ಲಿ ಹೇಳಿರುವ ರೀತಿಯಲ್ಲಿ ಪಾವತಿಸಿ. ಕೊನೆಯ ಹಂತ. ಕೊನೆಯದಾಗಿ, ಭರ್ತಿ ಮಾಡಿದ ಅರ್ಜಿ ಮತ್ತು ನಿಮ್ಮ ಎಲ್ಲ ದಾಖಲೆಗಳನ್ನು ಒಂದು ಕವರ್ನಲ್ಲಿ ಹಾಕಿ ಇಲಾಖೆ ಸೂಚಿಸಿರುವ ಸ್ಥಳಕ್ಕೆ ನೋಂದಾಯಿತ ಅಂಚೆ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಮಾತ್ರ ಕಳುಹಿಸಬೇಕು. ಕೊರಿಯರ್ ಅಥವಾ ಖುದ್ದಾಗಿ ಕೊಡಲು ಹೋದರೆ ಕೆಲವು ಬಾರಿ ಸ್ವೀಕರಿಸದೇ ಇರಬಹುದು. ಹಾಗಾಗಿ ಪೋಸ್ಟ್ ಮಾಡುವುದೇ ಸುರಕ್ಷಿತ. ನೀವು ಯಾವ ತಾಲೂಕಿನ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಿದ್ದೀರೋ ಅದೇ ತಾಲೂಕಿನ ಕಚೇರಿ ವಿಳಾಸಕ್ಕೆ ಅರ್ಜಿಯನ್ನು ಕಳುಹಿಸಬೇಕು. ವಿಳಾಸಗಳನ್ನು ನೋಟ್ ಮಾಡಿಕೊಳ್ಳಿ. ನೀವೇನಾದರೂ ಗದಗ ತಾಲೂಕಿಗೆ ಅರ್ಜಿ ಸಲ್ಲಿಸುತ್ತಿದ್ದರೆ ನಿಮ್ಮ ವಿಳಾಸ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಕರ ಬಾಲಮಂದಿರ ಆವರಣ, ಪಾಲ ಬಾದಾಮಿ ರಸ್ತೆ, ಹಕ್ಕಿ ಮೈದಾನದ ಹತ್ತಿರ, ಬೆಟ್ಟಗೆರೆ, ಗದಗ. ಮುಂಡರಗಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ತಾಲೂಕು ಬಾಲಭವನ ಕಟ್ಟಡ, ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಪಕ್ಕದಲ್ಲಿ, ಹಳೆ ಕಾಲಕೆರೆ ರಸ್ತೆ, ಮುಂಡರಗಿ. ರೋಣ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ಎ.ಎಂ. ಸಾನಿ ಕಟ್ಟಡ, ಗದಗ ರಸ್ತೆ, ರೋಣ. ನರಗುಂದ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ತಾಲೂಕು ಆಡಳಿತ ಸೌಧ ಕೊಠಡಿ ಸಂಖ್ಯೆ 17, ಹುಬ್ಬಳ್ಳಿ ಸೊಲ್ಲಾಪುರ ರಸ್ತೆ, ನರಗುಂದ. ಶಿರಹಟ್ಟಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ತಾಲೂಕು ಪಂಚಾಯತ್ ಕಟ್ಟಡ, ಪೊಲೀಸ್ ಸ್ಟೇಷನ್ ಹತ್ತಿರ, ಶಿರಹಟ್ಟಿ. ನಿಮ್ಮ ಕವರ್ ಮೇಲೆ ವಿಳಾಸವನ್ನು ಸ್ಪಷ್ಟವಾಗಿ ಮತ್ತು ಪೂರ್ತಿಯಾಗಿ ಬರೆಯಿರಿ. ಇಲ್ಲದಿದ್ದರೆ ಪೋಸ್ಟ್ ತಲುಪುವುದು ತಡವಾಗಬಹುದು. ಕೊನೆಯದಾಗಿ, ಅತ್ಯಂತ ಮುಖ್ಯವಾದ ದಿನಾಂಕಗಳನ್ನು ನೆನಪಿಟ್ಟುಕೊಳ್ಳಿ. ಆಫ್ಲೈನ್ ಅರ್ಜಿ ಸಲ್ಲಿಕೆ ಈಗಾಗಲೇ ಜೂನ್ 22, 2026ರಿಂದಲೇ ಪ್ರಾರಂಭವಾಗಿದೆ ಮತ್ತು ಅರ್ಜಿಗಳನ್ನು ಸಲ್ಲಿಸುವ ಕಡೆಯ ದಿನಾಂಕ ಜುಲೈ 30, 2026. ನೆನಪಿಡಿ, ಜುಲೈ 30ರ ಸಂಜೆಯ ಒಳಗಾಗಿಯೇ ನಿಮ್ಮ ಅರ್ಜಿ ಸಂಬಂಧಪಟ್ಟ ಕಚೇರಿಯನ್ನು ತಲುಪಬೇಕು. ಕೊನೆಯ ದಿನದವರೆಗೂ ಕಾಯಬೇಡಿ. ಏಕೆಂದರೆ ಪೋಸ್ಟಲ್ ಡಿಲೇ ಅಥವಾ ಮಳೆಗಾಲದ ಕಾರಣದಿಂದ ತಡವಾಗುವ ಸಾಧ್ಯತೆ ಇರುತ್ತದೆ. ಆದಷ್ಟು ಬೇಗನೆ ನಿಮ್ಮ ಅರ್ಜಿಯನ್ನು ಪೋಸ್ಟ್ ಮಾಡಿ. ಇದಿಷ್ಟು ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಗದಗ ಅಂಗನವಾಡಿ ನೇಮಕಾತಿ ಸಂಪೂರ್ಣ ವಿವರ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಕೆಲಸದ ಹುಡುಕಾಟದಲ್ಲಿರುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅರ್ಜಿ ಸಲ್ಲಿಸುವ ಎಲ್ಲ ಅಭ್ಯರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.